ನಾನು ಹಾಲೇಶ್ ಅಂತ ಹೊನ್ನಾಳಿ ಯುವ ಘಟಕದ ಅಧ್ಯಕ್ಷ, ಹೊನ್ನಾಳಿಗೆ ಬಂದಿನಿ. ನಾನು ಹಂಗೂ ಹಿಂಗೂ ಈ ಮಠಕ್ಕೆ ಬರ್ಕಂತ ಹೋಗ್ಕಂತ ಇರ್ತೀನಿ, ನೋಡ್ತಾನೆ ಇವರೆಲ್ಲ ಆಡಳಿತ, ಇವರೆಲ್ಲ ಕಾರ್ಯವೈಖರಿ. ಇಲ್ಲಿ ಅವ್ರ ನಾಲ್ವರು ಅವ್ರ ಹಿಂದೇನು ಒಂದು 10 ಜನ 20 ಜನ ಅವ್ರ ಬೆಂಬಲಿಗರು ಬಿಟ್ಟರೆ ಬೇರೆ ಯಾರ್ದೇನೂ ನಡೆಯಲ್ಲ. ಬೇರೆ ಏನಾರ ಹಂಗಲ್ಲ ಹಿಂಗೆ ಅಂತ ಪ್ರಶ್ನೆ ಮಾಡಕ್ಕೆ ಹೋದ್ರೆ ನೀನೇನು ಬಂಡವಾಳ ಹಾಕಿದಿ, ಇಲ್ಲಿ ನೀನೇನು ಕೊಟ್ಟದಿ ಮಠಕ್ಕೆ, ನಿನ್ನ ಕೊಡುಗೇನು, ನೀನು ಯಾವನ್ ಮಾತಾಡಕ್ಕೆ ಅಂತಂದೆಲ್ಲ ಏಕವಚನ ಮಾತಾಡ್ತಾರೆ. ಯಾಕಂದ್ರೆ ಈಗ ಉಮ್ಮಣ್ಣವ್ರ ಬಗ್ಗೆ ಎಲ್ಲರಿಗೂ ಭಾಳ ಗೌರವ ಇತ್ತು. ಅವ್ರ ಗೌರವ ಉಳಿಸ್ಕೋಬೇಕು ಅಂದರೆ ಇದನ್ನು ಲೆಕ್ಕ ಕೊಟ್ಟು, ಈಗೇನು ಅವರಿದ್ದಾನೆ ಇದು ಬೆಂಕಿ ಎತ್ತಿರೋದು, ಅವ್ರು ನೀಟಾಗಿ ಲೆಕ್ಕ ಕೊಟ್ಟಿದ್ರೆ ಇಷ್ಟೆಲ್ಲ ಒಳ್ಳೆ ಹಾಕೋದಿಲ್ರಿ. ಅವ್ರು ಅದಕ್ಕೆ ಏನೈತಿ ಅದನ್ನು ಯಾರಿಂದ ಶುರುವಾಗೈತಿ ಅವರೇ ಇದನ್ನು ಸರಿ ಮಾಡಬೇಕು ಅಂತಂದು ನಾವು ಲೆಕ್ಕ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅವತ್ತು ಮಾರ್ಚ್ 10ನೇ ತಾರೀಕು ನೈಟ್ ಇಲ್ಲಿ ಮೀಟಿಂಗ್ ಆಗ್ತದಲ್ಲ, ಅಲ್ಲಿ 4 ಕೋಟಿ ಮತ್ತೆ ಬಾವಿ ಬೆಟ್ಟಪ್ಪರ ಹೇಳ್ತಾರೆ ಉಮ್ಮಣ್ಣರೇ 2008ರಾಗೆ ಎಷ್ಟು 8 ಕೋಟಿನ 9 ಕೋಟಿನ ಕ್ಯಾಶ್ ಇತ್ತು, 33 ಕೋಟಿನ ಎಲ್ಲ ಯಾರು ರಾಜಕಾರಣಿಗಳು ಎಲ್ಲ ದುಡ್ಡಿತ್ತು, ನಮಗೇನು ಯಾವ ಸರ್ಕಾರದ ಅನ್ನೋದನ್ನು ಬೇಡಬೇಕು. ಅವರೇ ಓಪನ್ ಆಗಿ ಮಾತಾಡಿದ್ದಾರೆ, ವಾಯ್ಸ್ ರೆಕಾರ್ಡ್ ಆಗೈತ್ರಿ. ಮತ್ತೆ ಪ್ರೆಸ್ ಮೀಟ್ ಮಾಡ್ತಾರೆ, ನೆಕ್ಸ್ಟ್ ನಾನು ಹಂಗೆ ಮಾತಾಡಿಲ್ಲ, ಅದು ಹಂಗಾಗೈತಿ ಹಿಂಗಾಗೈತಿ ಅಂತಾರೆ. ಇವತ್ತು 75-80 ವರ್ಷ ಆಗಿರ್ತಕ್ಕಂಥ ಬಾವಿ ಬೆಟ್ಟಪ್ಪನವರು ಅವರು ಆ ವಯಸ್ಸಿಗೆ ಸರಿಯಾಗಿ ನಡ್ಕೋಬೇಕು. ಯಾಕಂದರೆ ಸಮಾಜದ ಹಿರಿಯರು ಇಲ್ಲಿ ಒಳಗೆ 4 ಕೋಡೆ ಮಧ್ಯೆ ಒಂದು ನಮೂನಿ ಮಾತಾಡೋದು, ಮೀಡಿಯಾದ ನಮೂನಿ ಒಂದು ನಮೂನಿ ಮಾತಾಡಿದರೆ ಮತ್ತು ಇವರು ಎಷ್ಟು ಮಟ್ಟಿಗೆ ಸರಿ ಅಂತಂದೇಳಿ ಸಮಾಜ ಒಪ್ತದೆ. ಇವ್ರನ್ನ ಇರೋದೇ 4-5 ಜನ ಇದ್ದಾರೆ, ಅವ್ರದ್ದು ಬಿಟ್ಟರೆ ಇಲ್ಲಿವರೆಗೆ ಯಾರ್ದೇನೂ ನಡೆದಿಲ್ಲ. ಏನಾರು ನಡ್ಸಕ್ಕೆ ಬಂದರೆ ಯಾರವರು ಬಸವರಾಜ್, ಇವರು ಸೊಂಡೂರು ಬಸವನಗೌಡರು 2 ಕೋಟಿ ಕೊಟ್ಟಾರೆ ಅವರು ಈ ಸಮಾಜಕ್ಕೆ. 2 ಕೋಟಿ ಕೊಟ್ಟು ಲೆಕ್ಕ ಹಂಗಲ್ಲ ಹಿಂಗೆ ಅಂತ ಲೆಕ್ಕ ಕೇಳಿದ್ಕೆ ಒಳಪಟ್ಟು ಹಿಡಿದು ಆ ಗೇಟಿಂದ ಹೊರಗೆ ತಪ್ಪಿದ್ರು ಅವ್ರು. ಇವತ್ತು ನಾಗನಗೌಡರು ಸಾರಿ ಬಸವನಗೌಡ್ರಲ್ಲ, ನಾಗನಗೌಡರು ಇವತ್ತಿನವರೆಗೂ ಅವ್ರು ಮಾಡ್ತಾ ಕಾಲಿಟ್ಟಿಲ್ಲ. ಈಗ ದುಡ್ಡು ಕೊಟ್ಟು ಲೆಕ್ಕ ಕೇಳಿದ್ರೆ ನೀನು ಲೆಕ್ಕ ಕೇಳ್ಬೇಡ, ದುಡ್ಡು ಕೊಡೋಕೆ ಅಷ್ಟೇ ನಿನಗೆ ಇದೈತಿ, ಲೆಕ್ಕ ಕೇಳಕ್ಕಿಲ್ಲ ಅಂದ್ರೆ ಯಾರು ಹೋಗ್ತಾರೆ ಇದನ್ನ? ಮತ್ತು ಸಮಾಜ ಉದ್ಧಾರ ಆಗೋದು ಹೆಂಗೆ? ಅವ್ರು ಬೇಳೆಕಾಳು ಬೇಯಿಸ್ಕೊಳಕ್ಕೆ, ಅವ್ರ 4 ಅಂಗಡಿ 16 ಅಂಗಡಿ ಮಾಡ್ಕೊಳಕ್ಕೆ, ಅವ್ರ ದಂಧೆಗಳು ಇಂಪ್ರೂವ್ ಮಾಡ್ಕೊಳಕ್ಕೆ ಸಮಾಜ ಬಳಸ್ಕೊಂತಾರೋ, ಏನು ಸಮಾಜ ಉದ್ಧಾರ ಮಾಡೋಕ್ಕೆ ಇವ್ರು ಬಂದು ಇಲ್ಲಿ ಇದು ಮಾಡ್ತಾರೋ? ಹಂಗಾಗಿ ಇದು ಪಾರದರ್ಶಕತೆ ಆಗ್ಬೇಕು. ಎಲ್ಲರಿಗೂ ಹೋಗ್ತೈತಿ, ಒಬ್ಬ 1 ರೂಪಾಯಿ ಕೊಡೋನಿಗೂ ಇಲ್ಲಿ ಹೋಗ್ತೈತಿ, 1 ಕೋಟಿ ಕೊಡೋರಿಗೆ ಹೋಗ್ತೈತಿ. ಇಲ್ಲಿ ಎಲ್ಲರೂ ಒಂದೇ, ಅವ್ರವ್ರ ಸಾಹುಕಾರಿಕಿದ್ರೆ ಅವ್ರ ಮನೆಗೆ ಇಟ್ಕೋಬೇಕು. ಇಲ್ಲಿ ಸಮಾಜದಲ್ಲ ಮಾಟ ಅಂತ ಬಂದಾಗ ಎಲ್ಲರೂ ಒಂದೇಯ. ಹಂಗಾಗಿ ಇಲ್ಲಿ ಏನೈತಿ ಪಾರದರ್ಶಕವಾಗಿ 21 ಜನನು 21 ಜಿಲ್ಲೆಯಿಂದ ನೆಕ್ಸ್ಟ್ ಟ್ರಸ್ಟಿಗಳು ಆಗಬೇಕು. ಯಾರು ಯೋಗ್ಯತೆ ಐತಿ ಜನ ಇದನ್ನ ಮಾಡಬೇಕು, ಜನಾಭಿಪ್ರಾಯ ತಗೋಬೇಕು, ಅದು ಎಲೆಕ್ಷನ್ ಆಗಬೇಕು. ಯಾರು ಒಪ್ಪಿಗೆ ಕೊಡ್ತಾರೋ ಅವ್ರನ್ನ ಟ್ರಸ್ಟಿ ಮಾಡ್ಕೊಂಡು ಮುಂದುವರ್ಸ್ಬೇಕು. ಬಿಟ್ಟರೆ ಇವ್ರು ಕಪಿ ಮುಷ್ಟಿಯಾಗಿತ್ತು ಅಂದರೆ ಯಾವ ಕಾರಣಕ್ಕೂ ಈ ಸಮಾಜ ಉದ್ಧಾರ ಆಗಲ್ಲ, ದೇವರಣೆಗೆ ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಹಾಲೇಶ್ ಹೊನ್ನಾಳಿ ಇದು ಯುವ ಘಟಕದ ಅಧ್ಯಕ್ಷ. ಆಯ್ತು.